ಆನ್ಲೈನ್ ಗೇಮಿಂಗ್ ಆಪ್ನಿಂದ ಒಬ್ಬಾತ 3 ಕೋಟಿ ರೂಪಾಯಿ ಕಳ್ಕೊಂಡಿದ್ದಾನೆ. ಗೇಮಿಂಗ್ ಆಪ್ನ ವಿರುದ್ಧವೇ ಸದ್ಯ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ನ ವಂಚನೆಗೆ ಒಳಗಾದ ವ್ಯಕ್ತಿ ದಾಖಲು ಮಾಡಿದ್ದಾನೆ. ಯಾವ ಆಪ್ ವಿರುದ್ಧ ಆತ ಆರೋಪವನ್ನ ಮಾಡಿರೋದು? ಪಾಕೆಟ್ 52 ಅನ್ನುವಂಥ ಆಪ್ನ ವಿರುದ್ಧ ಆತ ಆರೋಪವನ್ನ ಮಾಡಿದ್ದಾನೆ. ನನಗೆ ದೋಖ ಆಗಿದೆ, ಈ ಆಪ್ನ ಲೂಪ್ ಹೋಲ್ ಇದೆ ಅನ್ನೋದು ಆತ ಮಾಡ್ತಾ ಇರುವಂತಹ ಆರೋಪ. ಕಂಪ್ಲೇಂಟ್ ಕೊಟ್ಟು ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಪಾಕೆಟ್ 52 ಅನ್ನೋದು ಆನ್ಲೈನ್ ಜೂಜಿನ ಆಪ್. ಅಂದ್ರೆ ಬೆಟ್ಟಿಂಗ್ ಕಟ್ತಾರೆ ಈ ಆಪ್ ನಲ್ಲಿ. ಮೊದಲು ಲಾಭದ ಬಲಿಯನ್ನ ಬೀಸ್ತಾರಂತೆ, ಅಂದ್ರೆ ಹಣ ಗೆಲ್ಲೋ ತರ ಸಣ್ಣ ಸಣ್ಣ ಅಮೌಂಟ್ ಬರೋ ತರ ಮಾಡ್ತಾರಂತೆ. ಆ ನಂತರ ಕೋಟಿ ಕೋಟಿ ದುಡ್ಡು ಹಾಕ್ತಾ ಇದ್ದ ಹಾಗೆ ಹಣವನ್ನ ಎಗರಿಸಿ ಬಿಡ್ತಾರೆ, ನಮಗ್ ದೋಖಾ ಮಾಡ್ತಾರೆ ಅನ್ನುವಂಥ ಆರೋಪವನ್ನ ನಿಶಾಂತ್ ಶ್ರೀವತ್ಸ ಅನ್ನುವಂಥ ವ್ಯಕ್ತಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಇತ್ತೀಚಿನ ದಿನಗಳಲ್ಲಿ ಬಹಳ ಟ್ರೆಂಡಿಂಗ್ ನಲ್ಲಿದ್ದಾವೆ ಈ ಜೂಜಿನ ಆಪ್ಗಳು, ಬೆಟ್ಟಿಂಗ್ ಆಪ್ಗಳು. ಈ ನಿಶಾಂತ್ ಶ್ರೀವತ್ಸ ಅನ್ನುವಂಥ ವ್ಯಕ್ತಿ ಯಾವ ರೀತಿ ಮೋಸ ಹೋಗಿದ್ದಾರೆ? ಅವ್ರು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಅಂಕಿತಾ? ಬೆಂಗಳೂರಿನಲ್ಲಿ ಈ ರೀತಿಯ ಆನ್ಲೈನ್ ಗೇಮಿಂಗ್ಗೆ ಬಲಿಯಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಸಾಕಷ್ಟು ದುಡ್ಡನ್ನ ಕೂಡ ಕಳ್ಕೊಳ್ತಾ ಇದ್ದಾರೆ. ಅದರಂತೆ ಗೇಮಿಂಗ್ ಆಪ್ ನಿಂದ ಬರೋಬ್ಬರಿ 3 ಕೋಟಿ ಹಣವನ್ನ ಓರ್ವ ವ್ಯಕ್ತಿ ಕಳ್ಕೊಂಡಿದ್ದಾರೆ. ಇವರು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ 32 ವರ್ಷದ ನಿಶಾಂತ್ ಶ್ರೀವತ್ಸ ಅನ್ನೋರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಈ ಕಳೆದ 1 ವರ್ಷದಿಂದ ಈ ಪೋಕರ್ ಗೇಮ್ ಏನಿದೆ ಅದನ್ನ ಒಂದು ಡೌನ್ಲೋಡ್ ಮಾಡ್ಕೊಂಡು ಆಡೋದಕ್ಕೆ ಶುರು ಮಾಡ್ತಾರೆ. ಈ ಪಾಕೆಟ್ 52 ಅನ್ನೋ ಆಪ್ ಏನಿದೆ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾವು ಹಣ ಏನ್ ಇನ್ವೆಸ್ಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಸ್ಮಾಲ್ ಅಮೌಂಟ್ ಅನ್ನ ಹಾಕಿದಾಗ ಅದ್ರ ಪ್ರಾಫಿಟ್ ಜಾಸ್ತಿ ಬರ್ತಾ ಇರುತ್ತೆ. ಅಂದ್ರೆ ಈ ದುಡ್ಡು ಹಾಕಿ ಗೇಮಿಂಗ್ ಆಡೋರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾರೆ. ಅದಾದ ಬಳಿಕ ಹಂತವಾಗಿ ಆತ ದುಡ್ಡನ್ನ ಹಾಕ್ತಾ ಹೋಗ್ತಾರೆ. ಸಂಪೂರ್ಣವಾಗಿ ಆತ ದುಡ್ಡನ್ನ ಕಳ್ಕೊಂಡಿರುವಂತದ್ದು ಬರೋಬ್ಬರಿ ಕೋಟಿಗಟ್ಟಲೆ, ಅಂದ್ರೆ 3 ಕೋಟಿ ಹಣವನ್ನ ಈ ಒಂದು ಆಪ್ ನಿಂದ ಕಳ್ಕೊಂಡಿರುವ ಬಗ್ಗೆ ಈಗಾಗಲೇ ದೂರು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಸೆಂಟ್ರಲ್ ಸೆನ್ ಪೊಲೀಸ್ ಸ್ಟೇಷನ್ ಏನಿದೆ, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ 3 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಒಂದು ಪಾಕೆಟ್ 52 ಕಂಪನಿಯ ಸಿಇಒ ಏನಿದ್ದಾರೆ ಆ ಸಿಇಒ ಮೇಲೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ನನಗೆ ವಂಚನೆಯನ್ನ ಮಾಡಿದ್ದಾರೆ, ಹಾಗಾಗಿ ನನ್ಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.